ನಿಂತಿದ್ಯಾ? ಬಾ ಒಳಗೆ. ಯಾಕೆ ಪುಟ್ ಮೇಡಮ್ ಅಲ್ಲೇ ನಿಂತೆ? ಮುಂದೆ ಬಾ. ಸಾರಿ ದುರ್ಗಾ. ಯಾಕೆ ಪುಟ್ ಮೇಡಮ್? ನನ್ನಿಂದಾಗಿ ಇವತ್ತೆಲ್ರೂ ನಿಂಗೆ ಭಯ ಹಾಗಾಯ್ತು. ಇಲ್ಲ ಪುಟ್ ಮೇಡಮ್, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಇಲ್ಲ, ನಾನು ತಪ್ಪು ಮಾಡ್ದೆ. ನಿಂಗೆ ನಮ್ಮ ಮೇಲೆ ಕೋಪ ಬಂದಿರ್ಬೇಕು ಅಲ್ವಾ? ಇಲ್ಲಪ್ಪ, ನಾನು ಯಾವತ್ತಾದ್ರೂ ನಿನ್ ಮೇಲೆ ಕೋಪ ಮಾಡ್ಕೋತೀನ? ಸಾಧ್ಯನೇ ಇಲ್ಲ. ಇಲ್ಲ, ನಾನು ನಂಬಲ್ಲ. ನಾನು ತಪ್ಪು ಮಾಡ್ದೆ, ಅದಕ್ಕೆ ನೀನೇನ್ ಹೇಳಿದ್ರು ನಾನು ಮಾಡ್ತೀನಿ. ನನಗೆ ಕ್ಷಮಿಸು ದುರ್ಗಾ. ಏನ್ ಹೇಳಿದ್ರು ಮಾಡ್ತೀಯಾ? ಹ್ಞೂ. ಏನ್ ಹೇಳಿದ್ರು? ಏನ್ ಹೇಳಿದ್ರು? ಹಾಗಾದ್ರೆ ನೀನು ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಲ್ಲ, ಇದೇ ತರ ಹೋಗಿ ನಿಮ್ಮ ಅಪ್ಪ ಹತ್ರನೂ ಕ್ಷಮೆ ಕೇಳು. ದುರ್ಗಾ. ಮೇಡಮ್, ನೀನ್ ಹೀಗ್ ಮಾಡಿರೋದ್ರಿಂದ ನನಗೆ ಯಾವುದೇ ತರ ನೋವು ಆಗಿಲ್ಲ. ಇದರಿಂದ ನಿಜವಾಗ್ಲೂ ನೋವಾಗಿರೋದು ನಿಮ್ಮ ಅಪ್ಪಂಗೆ. ನಮ್ಮಿಂದ ಯಾರಿಗಾದ್ರೂ ನೋವಾದ್ರೆ ನಾವು ಹೋಗೋರಿಗೆ ಕ್ಷಮೆ ಕೇಳ್ಬೇಕಲ್ವಾ? ಇಲ್ಲ, ನಾನು ಕೇಳಲ್ಲ. ನಂಗೆ ಗೊತ್ತು, ಇವತ್ತು ಅವ್ರು ಬೇಕಂತ ನಾಟಕ ಮಾಡಿದ್ದಾರೆ, ಅವತ್ತಿನ ತರ. ಅಯ್ಯೋ ಮೇಡಮ್, ಅದು ಆ ಥರ ಅಲ್ಲ. ಅವತ್ತಾಗ ಅವ್ರು ಮಾಡೋದಕ್ಕೆ ಕಾರಣ ನಾನೇ ಅಂತ. ಅದು ನನ್ನ ತಪ್ಪು. ನನ್ನಿಂದಾನೇ ಅವ್ರ ತಲೆ ಸುತ್ತಿ ಬೀಳೋ ಥರ ನಾಟಕ ಮಾಡಿದ್ದು. ಆದ್ರೆ ಇವತ್ತು ಅವ್ರಿಗೆ ನಿಜವಾಗ್ಲೂ ನೋವಾಗಿದೆ. ಸರಿ, ಅವ್ರಿಗೆ ನಿಜವಾಗ್ಲೂ ನೋವಾಗಿದ್ರು ಪರವಾಗಿಲ್ಲ, ಯಾಕಂದ್ರೆ ಅವ್ರಿಗೆ ನೋವು ಆಗ್ಲೇಬೇಕು. ಒಳ್ಳೇದಾಯ್ತು, ಯಾಕಂದ್ರೆ ಅವ್ರಿಗೆ ಆಗೇ ಆಗ್ಬೇಕು.